ಅಂತ ಮಾಸ್ ಅಕ್ಕ ತಂಗೀಸ್ ಅತ್ತೆ ಮಾಸ್ ಕಾಕ ಕಾಕು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪೂಜಾ ವ್ಲಾಗ್ಸ್. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಏನ್ರಿ ಡೆಕೋರೇಷನ್ ಮಾಡೋಕೆ ಲೋಟಸ್ ಮಾಡೋಕೆ ನಂಗೆ ಆ್ಯಕ್ಚುಲಿ ಲೋಟಸ್ ಫ್ಲವರ್ ಅಂದ್ರೆ ಭಾಳ ಇಷ್ಟ. ಸೊ ಲೋಟಸ್ ಮಾಡೋಣ ಅಂಥೇಳಿ ಹಿಂಗೆ ಪ್ಲ್ಯಾನ್ದಾಗ ಐತಿ. ಇದನ್ನು ಆ್ಯಕ್ಚುಲಿ ನಮ್ಮ ಅಣ್ಣನ ಫ್ರೆಂಡ್ ಅಂದ್ರೆ ಬೆಳಗಾಂಗೆ ಹೋಗಿದ್ದು ಒಂದ್ಸರಿ ಅವ್ರು ಗಣಪತಿ ಕುಣ್ಸಕ್ಕೆ ಲೋಟಸ್ ಇದು ಮಾಡಿದ್ದ ಎಷ್ಟು ಕೋವಿಡ್ ಟೈಮ್ದಾಗ. ಸೊ ಅವಾಗಿಂದ ಟ್ರೈ ಮಾಡ್ಬೇಕನ್ನತ್ತಿದೆ. ಬಟ್ ಈ ವರ್ಷ ಕಾಲ ಕೂಡಿ ಬಂದೈತೆ ಅಂದ್ಕೊಂಡಿನಿ. ಹೋಗಿ ಸೊ ಇದು ಒಟ್ಬಿಟ್ಟು ಚಲೋ ಬರ್ತೈತಿ, ಬರೀ ಮಾಡೋಣ ಅಂತ. ಆ್ಯಕ್ಚುಲಿ ಯೂಟ್ಯೂಬ್ದಾಗ ಒಂದು ವಿಡಿಯೋ ನೋಡಿದ್ದೆ ರೀ. ಸೊ ಅದ್ರ ತಕ್ಕಂಗೆ ಮಾಡೋನು. ಆ್ಯಂಡ್ ಇದನ್ನು ತೊಗೋಬೇಕಾದ್ರೆ ರೋಲ್ ಮಾಡಿ ಕೊಡ್ತೀನಿ ಅಂದರೆ, ಬಟ್ ನಮ್ಮಲ್ಲಿ ಸ್ವಲ್ಪ ಮಳೆ ಇತ್ತು, ತೈತೈತೆ ಅಂತ ಹೇಳಿ ಫೋಲ್ಡ್ ಮಾಡ್ಕೊಂಡು ಹಂಗೆ ಬ್ಯಾಗ್ನ ಇಟ್ಕೊಂಬಂದಿನಿ. ಬಿಕಾಸ್ ಇದು ಮಾಡೋದು ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕಲ್ಲ ನಾವು. ಸೊ ಫಸ್ಟ್ ಇದು ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಪೇಪರ್ ಕಟ್ ಮಾಡ್ಬೇಕನ್ನತ್ತೀನಿ ಮೆಜರ್ಮೆಂಟ್ ತೊಗೊಂಡು. ಸೊ ಇದನ್ನು ಫಸ್ಟ್ ಕಟ್ ಮಾಡೋನು. ಪೆಟಲ್ಸ್ ಸ್ವಲ್ಪ ದೊಡ್ಡನೇ ಇಡ್ಬೇಕನ್ನಕತ್ತೀನಿ, ಯಾಕಂದ್ರೆ ಸಣ್ಣ ಭಾಳ ಹಚ್ಚಕ್ಕೆ ಟೈಮ್ ಬೇಕಾಕತ್ತಿ. ದೊಡ್ಡ ಮಾಡಿ ಮುಗಿಸ್ಬಿಡೋನು. ಫಸ್ಟ್ ಒಂದು ಪೇಪರ್ ಮೇಲೆ ಹಂಗೆ ಹಳೆ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೋಬೇಕಂತೇಳಿ ಅದನ್ನ ತೊಗೊಂಡು ಕಟ್ ಮಾಡಿದೆ ರೀ. ನಂತರ ಅದ್ರ ಸೈಜ್ ತಕ್ಕಂಗೆ ಲೀವ್ಸ್ ಎಲ್ಲ ಕಟ್ ಮಾಡಿಕೊಂಡೆ, ಪೆಟಲ್ಸ್ ಕಟ್ ಮಾಡಿಕೊಂಡೆ. ಸೊ ನೋಡಿದಷ್ಟು ಈಸಿ ಆಗಲಿಲ್ಲ ನನಗೆ. ಅಂದರೆ ಜಲ್ದಿ ಮುಗಿತೈತೆ, ಏನು ಬಿಡು ಒಂದು ಅರ್ಧ ತಾಸನೇ ಮುಗಿತೈತೆ ಅಂದ್ಕೊಂಡಿದ್ದೆ. ಬಟ್ ಇಟ್ ಲಿಟ್ರಲಿ ಟುಕ್ ಮೀ 1 hour 45 minutes ಅಪ್ರಾಕ್ಸಿಮೇಟ್ಲಿ. ಬಿಕಾಸ್ ನಂಗೆ ಏನಿಲ್ಲ ರೀ, ಪೆಟಲ್ಸ್ ಎಲ್ಲ ಈಸಿ ಆತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೇನು ಬೇಸ್ ಮಾಡ್ಬೇಕಂದ್ರೆ ಅದೇನು ರಟ್ ಕಟ್ ಮಾಡ್ಕೋತೀವಲ್ಲ, ಅದು ಹುಡ್ಕ್ಯಾಡಕ್ಕೆ ಟೈಮ್ ಸಿಗ್ತದೆ ದೊಡ್ಡದಂದ. ಸೊ ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿನ್ರಿ. ಈಗ ಅದಕ್ಕೊಂದು ಬೇಸ್ ರೆಡಿ ಮಾಡ್ಬೇಕು. ಒಂದು ಕರ್ಟನ್ ಬಾಕ್ಸ್ ಇರ್ತೈತಿ, ಅದ್ರದ್ದೊಂದು ಬೇಸ್ ತೊಗೊಂಡು ಬರ್ತೀನಿ. ಆ್ಯಂಡ್ ಇವೇನಿಲ್ಲ ಉಳ್ದಲ್ಲ ಹತ್ರದಿಂದ ಸಣ್ಣ ಲೋಟಸ್ ಮಾಡ್ಬೇಕನ್ನತ್ತೀನಿ. ನೋಡೋಣ ಏನಾಗ್ತೈತಿ ಬಂದು. ಇಲ್ಲಿ ಔಷಧ ಕೊಲೆದಾಗ ಬಂದೀನಿ ಹುಡುಕ್ಯಾಡಕ್ಕೆ. ಬಟ್ ಇದನ್ನ ಎಲ್ಲ ಇಲ್ಲೇನು ಎಕ್ಸ್ಟ್ರಾ ಇದ್ದಿಲ್ಲ, ಎಲ್ಲ ತೆಗೆದುಬಿಟ್ಟಾರೆ ಅನ್ಸತೈತಿ. ಇಲ್ಲಿ ಸಿಗಾತಿಲ್ಲ. ಬಟ್ ಇದಕ್ಕಿಂತ ದೊಡ್ಡದು ಬೇಕು ನನಗೆ. ಆ್ಯಕ್ಚುಲಿ ಅವನ್ನೆಲ್ಲ ಕ್ಲೀನ್ ಮಾಡಿ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಸೊ ಇದನ್ನ ಸ್ವಲ್ಪ ಕಟ್ ಮಾಡ್ಕೋತೀನಿ. ಇದನ್ನ ಕ್ಲೀನ್ ಮಾಡ್ಬೇಕಲ್ಲ, ಅದು ಹಿಡ್ದೈತಿ. ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡೆ ರೀ. ಒಂದು ಪೆಟಲ್ಸು ಹಚ್ಚಿದೆ, ಬಟ್ ತೀರಾ ಸಣ್ಣದು ಅನ್ಸಾಕತ್ತಿತ್ತು. ಹಾಗಾಗಿ ಮತ್ತೊಂದು ಟಿ ವಿ ಬಾಕ್ಸ್ ಬಿದ್ದಿತ್ತು ಹೊರಗೆ, ಅದನ್ನು ತೊಗೊಂಡು ಬಂದು ಕಟ್ ಮಾಡಿ ಕತ್ರಿನೂ ಮುರಿದು ಹಾಕಿ ಮತ್ತೆಲ್ಲ ರೆಡಿ ಮಾಡ್ಕೊಂಡೆ. ಕೆಲಸ ಇಲ್ದ ಬಡಿಗೆ ಮಗನ ಮೂರ್ತಿ ಕೆತ್ರಿ ಅಂತಾರಲ್ಲ, ಹಂಗೆ ಅದೇ ರೀತಿ ನಂದು ಕೆಲಸ ಆಗೈತಿ. ಇಲ್ಲಿ ಪೆಟಲ್ಸ್ ಎಲ್ಲ ಹಚ್ಚಿನ್ರಿ, ಮುಂದಿನ ಸೈಡ್ ಹಚ್ಚಿಲ್ಲ. ಬಿಕಾಸ್ ಮುಂದೆ ನೀರಿಗೆ ಬಿಟ್ಟರೆ ಸಾರಿ ಹಿಂಗೆ ಕೆಳಗೆ ಬೀಳ್ತೈತಲ್ಲ, ಹಾಗಾಗಿ ಹಿಂದಿನ ಸೈಡ್ ಅಷ್ಟೇ ಹೈಲೈಟ್ ಮಾಡ್ಕೊಂಡೆ. ಆ್ಯಂಡ್ ಅದೇನು ಸಣ್ಣದು ಲೋಟಸ್ ಕಾಣತೈತಲ್ಲ ನಿಮ್ಗೆ, ಅದೆಲ್ಲ ಉಳ್ದಿದ್ದು ಕಾರ್ಡ್ ಶೀಟ್ಲೆ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಇದ ಕ್ಯೂಟ್ ಕಾಣತೈತಿ ನನಗೆ. ಆಮೇಲೆ ರಿಯಲೈಸ್ ಆಯ್ತು ರೀ, ಸಣ್ಣ ಮಾಡಿದ್ರೆ ಡೆಕೋರೇಷನ್ಗೆ ಯೂಸ್ಫುಲ್ ಇತ್ತು ಹೇಳಿ. ಎದಕ್ಕೆ ಇದು ಮಾತು ಹೇಳ್ತೇನೆ ಅಂತ ಲಾಸ್ಟ್ ತನಕ ನೋಡ್ರಿ ಗೊತ್ತಾಗತ್ತಿ. ಆ್ಯಂಡ್ ಇಲ್ಲಿ ನಮ್ಮ ಆಕಾಶದ ಹೂವು ಪೊನ್ಸತ್ತಿದ್ರೆ ಗೈಸ್ ನಮ್ಮ ಆಕಾಶ್ ಸೂಜಿ ಪೊನ್ಸಕತ್ತಾನ್ರಿ. ಶಾಂತ ಈಗ ಬರ್ವಾಲ್ತ್ರಿ, ಕಾಣವಲ್ರಿ. ಸೂರ್ಯ ಆಕಾಶ್ ಪೊನ್ಸತ್ತಾನ್ರಿ. ದೊಡ್ಡವರೆಲ್ಲ ಅಡುಗೆ ಪ್ರಿಪ್ರೇಷನ್ ಮತ್ತು ಅವೆಲ್ಲ ಪ್ಲೇಟ್ ಇದೆಲ್ಲ ತೊಳೆದಿಡ್ಬೇಕಿಲ್ಲ. ಊಟಕ್ಕೆ ಬಂದಿರ್ತಾರೆ ಮರುದಿನ ಅಂತೇಳಿ ಅದನ್ನೆಲ್ಲ ಮಾಡ್ಕೊಳಕತ್ತಿದ್ರೆ. ನಂಗೆ ಪರ್ಸ್ನಲಿ ಅಡುಗೆ ಡಿಪಾರ್ಟ್ಮೆಂಟ್ ಒಳಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಈ ರೀತಿ ಡೆಕೋರೇಷನ್ ಮತ್ತು ಕ್ಲೀನಿಂಗ್ ಕೊಟ್ಬಿಟ್ರೆ ಆರಾಮ್ ಈಸಿಯಾಗಿ ಮಾಡಿಬಿಡ್ತೇನೆ. ಸೊ ನೆಕ್ಸ್ಟ್ ಡೇ ಜಲ್ದಿ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಹಿಂದಿನ ದಿನ ಎಲ್ಲ ಬ್ಯಾಕ್ ಡ್ರಾಪ್ದು ರೆಡಿ ಮಾಡಿ ಇಟ್ಕೊಂಡೆ ಒಂದು ಸಾರಿದಿಂದ. ಪೂಜಾ ದಿನ ನಾನು 4 ಗಂಟೆಗೆ ಎದ್ದಿದ್ದೆ, ಬ್ರಾಹ್ಮಿ ಮುಹೂರ್ತದಾಗ ಮಾಡ್ಬೇಕಂತೇಳಿ. ಸೊ ಹೇಳೋಷ್ಟ್ರಾಗ ಎಲ್ಲ ರಂಗೋಲಿ ಹಾಕಿ ಕ್ಲೀನ್ ಮಾಡಿದ್ರೆ ಹೊರಗಿಂದೆಲ್ಲ. ಆ್ಯಂಡ್ ಇದು ನಿನ್ನೆ ಸೆಟಪ್ ಕಮಲ್ ಇಟ್ಟು ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರಿ ನಿನ್ನೆನ. ಇವತ್ತಿನ ದಿನ ಜಸ್ಟ್ ಕಳಸ ಸ್ಥಾಪನೆ ಮತ್ತು ಸಾರಿ ಡ್ರೇಪಿಂಗ್ ಇತ್ತು. ಸೊ ಕಳಸ ಸ್ಥಾಪನೆ ಹೆಂಗೆ ಮಾಡಬೇಕು, ಇದು ಪದ್ಧತಿ ಎದಕ್ಕೆ ಫಾಲೋ ಮಾಡಬೇಕು ಅಂಥೇಳಿ ಎಲ್ಲನೂ ನೀಟಾಗಿ ನಂದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಐತ್ರಿ, ನಿಮ್ಮ ಪೂಜಾ ಅಂಥೇಳಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಶಾರ್ಟ್ಸ್ ಒಳಗೆ. ಇಲ್ಲಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ ನಿಮ್ಮ ಪೂಜಾ ಅಂತ ಇನ್ನೊಂದು, ಅಲ್ಲೇನೂ ಅಪ್ಲೋಡ್ ಮಾಡಿ, ಹೋಗಿ ಚೆಕ್ ಮಾಡಿರಿ. ಆ್ಯಂಡ್ ಕಮೆಂಟ್ ಮಾಡಿರಿ ನಿಮ್ಗೆ ಹೆಂಗೆ ಅನ್ಸೈತೆ ಅಂಥೇಳಿ. ಇಲ್ಲೇ ನಾ ಫಸ್ಟ್ ಅಕ್ಕಿ ಇಟ್ಕೊಳತ್ತೀನಿ, ಎಲೆ ಇಟ್ಕೊಂಡೆ, ಆಮೇಲೆ ಕಳ್ಸಕ್ಕೆ ದಾರಾನು ಕಟ್ಕೊಂಡೆ. ಬಟ್ ಏನು ಪ್ರಾಬ್ಲಮ್ ಆಗತ್ತಿತ್ರಿಪ್ಪ ಅಂದ್ರೆ, ಲೈಕ್ ಕಳಸ ಇಟ್ಟು ಸೀರುಡಿಷ್ಟ ಫುಲ್ ಕಮಲೆಲ್ಲ ಕವರ್ ಆಗತ್ತಿತ್ತು. ಸೊ ಮಾಡಿದ್ದು ಹಿಂದಿನ ಪರ್ಪಸ್ ಸರ್ವ್ ಆಗಬಾತಾಗಿತ್ತು ಕಮಲ್ದ. ಹಾಗಾಗಿ ನಂಗೊಂದು ಸಜೆಷನ್ ಕೊಟ್ಟರೆ ಮನ್ಯಾಗ ಡಬ್ಬಿ ಇಟ್ಟು ಅದ್ರ ಮೇಲೆ ಕಳಸ ಇಡಂಥೇಳಿ. ನಂಗೆ ಏನು ಥಾಟ್ ಇತ್ತಂದ್ರೆ ಬ್ಯಾಕ್ಗ್ರೌಂಡ್ದಾಗ ಡಬ್ಬಿ ಇಟ್ಟ ತಕ್ಷಣ ಲಕ್ಷ್ಮೀ ನೀತಿ ನಿಂತಿರೋ ಟೈಪ್ ಕಾಣ್ತಾರೆ. ಬಟ್ ನಂಗೆ ಪರ್ಸ್ನಲಿ ಕೂತಿರೋ ಲಕ್ಷ್ಮೀನ ಸೆಟಪ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಸ್ಟಿಲ್ ಟ್ರೈ ಮಾಡೋಣ ಅಂಥೇಳಿ ಡಬ್ಬಿ ಇಟ್ಟು ಸೀರೆ ಉಡ್ಸಕ್ಕೆ ಟ್ರೈ ಮಾಡಿದೆ ರೀ. ಮುಂಚೆಯಿಂದ ಬರೀ ಸಿಂಗಲ್ ಲೇಯರ್ ಅಂದರೆ ಒಂದೇ ಲೆವೆಲ್ ನೀರಿಗೆ ಬರ್ತಾವಲ್ಲ, ಆ ಟೈಪ್ ಸೀರೆ ಡ್ರಿಪ್ಪಿಂಗ್ ಮಾಡ್ತಿದ್ವಿ ರೀ. ಬಟ್ ಈ ಸರ್ತಿ ಅಲ್ಲೇ ಸ್ಪಾಟ್ ಪ್ಲಾನೇ ಡಬಲ್ ಲೇಯರ್ ಟ್ರೈ ಮಾಡೋಣ ಅಂತೇಳಿ ಮಾಡತ್ತಿದ್ದೆ. ಬಿಕಾಸ್ ನನಗೆ ಒಂಚೂರೇ ಕಮಲ್ ಕಾಣಿಸ್ಬೇಕಿತ್ತು ಸೈಡಲ್ಲೇ. ಹಂಗೆ ನಮ್ಮ ಮಮ್ಮಿನೂ ಬಂದ್ರೆ ನಂಗೆ ಹೆಲ್ಪ್ ಮಾಡೋಕ್ಕೆ.
ನನಗೆ ಈಗ ಎಡಿಟ್ ಮಾಡ್ಬೇಕಂದ್ರೆ ಅನ್ಸತ್ತಿದ್ರೆ ಗುಡ್ ಕ್ವಾಲಿಟಿ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ಅಲ್ಲಿ ಏನು ಮಾತಾಡಿದ್ವಲ್ಲ ನಾವು ಪೂಜೆ ಅಂದರೆ ರೆಡಿ ಮಾಡ್ಕೋಬೇಕಾದ್ರೆ ಅದು ವಾಯ್ಸ್ ಎಲ್ಲ ಫುಲ್ ನಾಯ್ಸ್ ಬರಾಕತ್ತೈತಿ. ಸೊ ಹಾಗಾಗಿ ವಾಯ್ಸ್ ಓವರ್ ಜಾಸ್ತಿ ಕೊಡೋದಾಗೈತಿ. ಎನಿವೇ ಸಾರಿ ಡ್ರೆಪ್ಪಿಂಗ್ ಅಂತೂ ಮುಗೀತ್ರಿ. ಈಗ ಲಕ್ಷ್ಮೀ ಮುಕುತಿನ ಅಲಂಕಾರ ಮಾಡೋದ. ಸೊ ಹೆಣ್ಣು ಅಂದ ತಕ್ಷಣ ನಮ್ಗೆ ಸೌಂದರ್ಯ ಶೃಂಗಾರನೇ ನೆನಪಾಗ್ತೈತಿ. ಈಗಿನ ಕಾಲದಿಂದಲ್ಲ, ಅದು ಮುಂಚೆ ಕಾಲದಿಂದನೂ ಬಂತು. ಕಣ್ಣಿಗೆ ಕಪ್ಪು, ತುಟಿಗೆ ಕೆಂಪು ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಹನಿ ಮೇಲಾದ್ರೆ ಸಾಕ್ರಿ, ಅದ್ರ ವೈಭವ ಬೇರೆ. ಒಂದು ಸಣ್ಣ ಟಿಪ್ ರೀ, ಅರಿಶಿನ ನೀರ ಕಲಿಸಿ ಹಚ್ಚೋಕಿದ್ರ ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡೆ, ನಿಮ್ಗೆ ಯಾವ ಶೇಪ್, ರೌಂಡ್ ಶೇಪ್ ಬೇಕಾದ್ರೆ ರೌಂಡ್ ಶೇಪ್ ಆ್ಯಂಡ್ ಅರಿಶಿನ ಯಾವ ರೀತಿ ಹಚ್ಕೋತಿಲ್ಲ ಹಂಗೆ ವ್ಯಾಸ್ಲಿನ್ ಹಚ್ಚಿ ಅದ್ರ ಮೇಲೆ ಅರಿಶಿನ ಪುಡಿ ಉದುರಿಸಿ ಎಕ್ಸ್ಟ್ರಾ ಇದ್ದಿದ್ದು ಸ್ವಲ್ಪ ಡಸ್ಟ್ ಮಾಡಿದ್ರೆ ಸಾಕ್ರಿ. ಲಕ್ಷ್ಮಿ ಎಷ್ಟು ಕಳಕಳಿಯಾಗಿ ಕಾಣಿಸ್ತಾಳೆ ನೋಡ್ಬೋದು ನೀವು. ಫೈನಲಿ ನಾ ಕಮಲ್ ಮಾಡಿದ್ದು ಸ್ವಲ್ಪರೇ ಸೈಡ್ ಕಾಣಿಸಕತ್ತೈತಲ್ಲ ಅಷ್ಟೇ ಸಮಾಧಾನ. ನನಗೆ ಮಾಡಿದ್ದಕ್ಕೂ ಒಂದು ಸ್ವಾರ್ಥಕತೆ ಅನ್ಸಿತ್ತು. ನಂಗೆ ಆ್ಯಕ್ಚುಲಿ ಭಾಳ ಆಸೆ ಐತ್ರಿ ಕಮಲ್ ಮೇಲೆ ಕೂರಿಸ್ಬೇಕು ಲಕ್ಷ್ಮಿನ ಅಂತೇಳಿ. ನಾ ಏನು ತಪ್ಪು ಮಾಡಿದ್ದಿಪ್ಪ ಅಂದ್ರೆ ಅದೇನು ಬೇಸ್ ತೊಗೋತಿಲ್ಲ, ರೌಂಡ್ ಅದ ಭಾಳ ಸ್ವಲ್ಪ ತೊಗೊಂಡಿನಿ. ಅದು ಇನ್ನೊಂದು ಚೂರು ಅಡಾಗ್ಲು ಮಾಡಿ ತೊಗೊಂಡಿತ್ತಂದ್ರೆ ಕರೆಕ್ಟ್ ಆಗಾಕಿತ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹಾಗೂ ಮಾಡೋಣ ಅಂತ. ಈಗ ಆಭರಣ ಧರಿಸೋ ಟೈಮ್. ಇವೆಲ್ಲ 1 ಗ್ರಾಮ್ ಗೋಲ್ಡ್ ರೀ, ಆದಷ್ಟು ಬೇಗ ಗೋಲ್ಡ್ ತೊಗೊಳ್ಳೋ ಹಂಗಾಗಲಿ. ಜ್ಯುವೆಲರಿ ಹಾಕಕ್ಕೆ ಸ್ವಲ್ಪ ಟೈಮ್ ಹಿಡಿತ್ರಿ, ಯಾಕಂದರೆ ಇದು ಲಕ್ಷ್ಮಿಗೆ ಕಿವಿ ತಿಳಿತಿಲ್ಲ. ಆ್ಯಂಡ್ ಈ ಸರ್ತಿ ಹೊಸ ಆ್ಯಡ್ ಆನ್ ಮಾಡೈತಿ, ಲೈಕ್ ಬುಗುಡಿ ಟೈಪ್ ಹಿಂಗೆ ಅನ್ಸತ್ತೈತಿ ಹೇಳ್ರಿ. ಈಗ ಹೂವಿನ ಮಾಲಿದು ಅಷ್ಟು ಹಾಕೋಣ ಅಂತ. ಹೂವಿನ ಹಾರ ಆದಷ್ಟು ಮನ್ಯಾಗ ಮಾಡ್ರೆ ಚಲೋ ರೀ. ಯಾಕಂದ್ರೆ ಕೊಂಡು ತೊಗೊಳಕ್ಕೆ ಹೋದೆ ಅಂದ್ರೆ ಮಾಲಿ 2 ಹೂವು 1 ಪಾಯಪ್ಪ ಮತ್ತು 2 ಹೂವು 1 ಪಾಯಪ್ಪ ಹಾಕಿ ಮುಗಿಸ್ಬಿಟ್ಬಿಡ್ತಾರೆ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟು ಸರಿ ಅನ್ಸಂಗಿಲ್ಲ ನನಗೆ, ದೇವ್ರ ಮಾಲಿ ಒಳಗದು. ಸೊ ಮನೆ ಒಳಗೆ ರೆಡಿ ಮಾಡಿರ. ಆ್ಯಂಡ್ ಇದು ಕಾಸ್ಟ್ ಎಫೆಕ್ಟಿವ್ನು, ಕಮ್ಮಿ ರೇಟ್ಲೆ ಆಗ್ತೈತಿ ನಮಗೆ. ಉತ್ತರ ಕರ್ನಾಟಕ ಸ್ಪೆಷಲ್ ದಂಡಿನೂ ರೆಡಿ ಆಗೈತೆ ರೀ. ಸೊ ಅದನ್ನೂ ಹಾಕಿದ್ದೀವಿ. ಅಷ್ಟ್ರಾಗ ಸ್ವಾಮಿಗಳು ಬಂದಿರ, ಬಿಕಾಸ್ ಸತ್ಯನಾರಾಯಣ ಪೂಜಾನೂ ಐತ್ರಿ ಆವತ್ತಿನ ದಿನ. ನಮ್ಮ ಲಕ್ಷ್ಮಿ ಒಂದು ತಾಳಿಗೆ ಹಾಂ ಕೊಡ್ತೀರಿ. ಸೊ ಇನ್ನೊಂದು ರೀಸನ್ ಇದೆ ನೋಡ್ರಿ, ನಾವು ವರಮಹಾಲಕ್ಷ್ಮೀ ದೇವಿನ ಜಲ್ದಿ ಯಾಕೆ ಕೂರಿಸ್ತೀವಿ ಅಂತ. ಬಿಕಾಸ್ ಅವತ್ತಿನ ದಿನನ ಮಾಡ್ತೀವಲ್ಲ, 2 ಬನಶಂಕರದ ಮತ್ತು ವರಮಹಾಲಕ್ಷ್ಮೀದ 2 ಗಡ್ಬಡಿ ಆಗಬಾರ್ದು ಅಂತೇಳಿ ಫಸ್ಟ್ ಅದು ಪೂಜಾ ಸೆಟಪ್ ಮಾಡ್ಕೊಂಡ್ಬಿಟ್ಟಿವಂದ್ರೆ ಮತ್ತು ಇವ್ರ ಸ್ವಾಮಿಗಳಿಗೆ ಅವ್ರು ಪೂಜೆ ಮಾಡೋಕ್ಕೂ ಈಸಿ ಆಗತ್ತೆ. ನಮ್ಮ ಆಕಾಶ್ಗೆ ರೆಡಿ ಮಾಡ್ಕೊಂಬರೋನು ಬರೀ ಈಗಿಂದು ಪಂಚೆ ಈಸಿ ನೋಡ್ರಿ, ವೆಲ್ಕ್ರೋ ಕೊಟ್ಬಿಟ್ಟಿರ್ತಾರೆ, ಜಲ್ದಿ ಹಾಕಿ ಫಿಕ್ಸ್ ಮಾಡಿಬಿಡ್ಬೋದ. ಮುಂಚೆ ಎಲ್ಲ ಕಟ್ಟಬೇಕಿತ್ತು. ಸೊ ಆಕಾಶ್ ರೆಡಿ ಆಗಿದ್ದ ಪೂಜೆ ಕೂರಾಕ. ನಂದಂತೂ ಏನೂ ರೆಡಿ ಇಲ್ಲ ನೋಡ್ರಿ. ಒಂದು ಹೊಸ ಟಾಪ್ ಇಟ್ಟಿದೆ ಗಂಜಿದು ಹಾಕೋಬೇಕಂತೇಳಿ, ಅದು ಫಿಟ್ಟಿಂಗು ಇಲ್ಲ, ಹಂಗೆ ಹಾಕೊಂಡು ನಿಂತ್ಬಿಟ್ಟಿದ್ದೆ. ಆ್ಯಂಡ್ ಅವ್ರಿಗೆ ಏನೇನು ಪೂಜಾಗೆ ಬೇಕಲ್ಲ ಎಲ್ಲ ತಂದು ಕೊಡಾಕತ್ತಿದ್ದೆ ರೀ. ಸೊ ಅವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಮನೆಯೊಳಗೆ ಪೂಜೆ ಹಾಕ್ಸಿರಂತ. ಹಾಗಾಗಿ ಫಸ್ಟ್ ನಮ್ಮ ಮನೆಗೆ ಬಂದಿದ್ರೆ ಮುಂಜಾನೆ, ಅವ್ರು ಬೇರೆ ಕಡೆನೂ ಹೋಗೋರಿದ್ರೆ. ಆ್ಯಂಡ್ ನಮ್ಮ ಮನೆಯೊಳಗೆ ಕಡಬ ಎಲ್ಲ ಥರ ಪಲ್ಯಗಳು ರೆಡಿ ಮಾಡಿ ಇಟ್ಟಿದ್ರೆ. ಇಲ್ಲಿ ಹೋಗಿ ಕುದಿಯಾಕತ್ತೈತ್ರಿ. ಎಲ್ಲ ಅಡುಗೆದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ರೀ, ಬಿಕಾಸ್ ಪೂಜಾಕ್ಕೆ ಟೈಮು ಆಗಿತ್ತು. ಬಟ್ ಲಾಸ್ಟ್ ತನಕ ವೇಟ್ ಮಾಡಿರಿ, ನಿಮಗೆ ಸಿಗ್ತೈತಿ ಏನೇನು ಮಾಡಿದ್ರು ಅಂತೇಳಿ. ಸೊ ಇಲ್ಲಿ ದೀಪ ಹಚ್ಚಿದೆ ನಾನು, ಅವ್ರ ಪೂಜೆಗೆ ವೇಟ್ ಮಾಡತ್ತಿದ್ರೆ ಸ್ಟಾರ್ಟ್ ಮಾಡೋಕ್ಕೆ. ಓಂ ಗಂಗಾ ಮಾತಾಯೈದಂ ನಮಃ. ಓಂ ಕಲಶಸ್ಯ ಮುಖೇ ರುದ್ರಾಕಂಠೇ ವಿಷ್ಣು ಸಮಾಶ್ರಿತ. ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗುಣ ಸ್ಮೃತ. ಕಕ್ಷೌತ ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ. ಋಗ್ವೇದೋತ ಯಜುರ್ವೇದ. ಕುಂಕುಮ ಹಚ್ಚಿ ಕಸಿ ಇದ್ರಾಗೆಲ್ಲ ವಿಭೂತಿ ಕುಂಕುಮ ಅರಿಶಿನ ಅದು ಇದು ವಿಭೂತಿ ಐತೆ ನೋಡಿ. ಹರ ಗುರು ಮಾ ಫಸ್ಟ್ ವಿಭೂತಿ ತಗೋ, ವಿಭೂತಿ ಹಚ್ಚ. ಹರ ಗುರು ಮಾಯೇಶ್ವರಾಯ ನಂ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ವಿರವಾರಕಮಿವ ವಂದನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತಃ. ಇಲ್ಲಿ ನೋಡಿದ್ರಲ್ಲ, ಅವ್ರು ಎಷ್ಟು ನೀಟಾಗಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಡಕತ್ತಾರ ಪೂಜೆನ. ಸೊ ಇವರೇ ನಂಗೆ ಲಕ್ಷ್ಮೀ ಪೂಜೆನ ಹಿಂಗೆ ಮಾಡ್ರಿ ಅಂತ ಹೇಳಿ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ರೆ. ಸೊ ಅದ ಪದ್ಧತಿಲ್ಲ ಈ ವರ್ಷನೂ ನಾ ಫಾಲೋ ಮಾಡಾಕತ್ತೀನಿ. ವನಸ್ಪತಿರಸೋಪೇತೋ ಗಂಧಾಢ್ಯೋಪೋತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಮಂಗಲಂ ಶಿವ ಪಾರ್ವತಿಯ ಪುತ್ರಾಯ ಮಂಗಲಂ. ಇನ್ನೂ ಪೂಜಾ ಐತ್ರಿ, ಬಟ್ ನಾ ಮಂಗಳಾರತಿ ಮುಗಿಸ್ಕೊಂಡೆ ಅತ್ನಿ ಮನೆಗೆ ಹೋದೆ. ಬಿಕಾಸ್ ನಮ್ಮ ಅಕ್ಕನೂ ರೆಡಿ ಮಾಡಿದ್ರ, ಅಲ್ಲಿ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಬರೋದಿತ್ತಲ್ಲ, ಹಾಗಾಗಿ ಹೋಗಿದ್ದೆ. ನಮ್ಮ ಅಕ್ಕನೂ ಪೂಜೆ ಮಾಡಿಡ್ರಿ. ಸೊ ಈಗ ನಮ್ಮ ಅಕ್ಕನ ಮನೆಗೆ ಬಂದೀನಿ. ನಮ್ಮ ಅಕ್ಕ ಆಲ್ರೆಡಿ ರಂಗೋಲಿ ಹಾಕಿ ವೆಲ್ಕಮ್ ಮಾಡಾಕತ್ತಾಳ. ಚಂದ ಆಗೈತಿ ರಂಗೋಲಿ. ಒಳಗೆ ಹೋಗೋಣ ಬರ್ರಿ. ನಾಷ್ಟ ಬಿಳಿ ರವದ ಉಪ್ಪಿಟ್ಟು ಮಾಡಿರಿ, ಇನ್ನೂ ಯಾರು ತಿಂದಿದ್ದಿಲ್ಲ. ಸೊ ಇಲ್ಲಿ ನೋಡ್ಬೋದಾ, ಆಕಿನೂ ಎಲ್ಲ ಸಾರಿ ಡ್ರೆಪ್ಪಿಂಗ್ ಮಾಡಿಟ್ಟಿದ್ಲ. ಆ್ಯಂಡ್ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕತ್ತಿದ್ದೆ ರೀ, ಅಂದರೆ ಪೂಜಾ ಸೆಟಪ್ ರೆಡಿ ಮಾಡ್ಕೊಳಕತ್ತಿದ್ಲ.
ಚಂದ ಕಾಣತ್ತದ ಅಲ್ರಿ. ಸೊ ಏನೋ ಹೇಳ್ಬೇಕಂದ್ರೆ ನಾವು ಗಣಪತಿನ ಕೂರ್ಸೋದಿಲ್ರಿ ನಮ್ಮ ಮನೆ ಒಳಗೆ. ನಾವು ಯಾವುದೋ ಒಂದು ಮೂರ್ತಿ ಕುಣಿಸ್ಬೇಕು ಮನೆ ಒಳಗೆ ಅಂದ್ರೆ ಇದು ವರಮಹಾಲಕ್ಷ್ಮಿದಷ್ಟೇ. ಸೊ ಇದೆಲ್ಲ ಸೆಟಪ್ ಮಾಡೋಕೆ ರೆಡಿ ಮಾಡೋಕೆ ಭಾಳ ಖುಷಿ ಆಗ್ತೈತಿ ಮನಸ್ಸಿಂದ. ಗಣಪತಿ ಕೂರಿಸ್ಬೇಕು ಅಂತ ಅದೇನೋ ಹಿಂಗೆ ಐತಿ, ಬಟ್ ಅದು ಯಾಕೋ ನಮ್ಮ ಮನೆಗೆ ಗಣಪತಿಗೆ ಓಮ ಆಗಕ್ಕೆ ಹತ್ತಿಲ್ಲ. ಆ್ಯಂಡ್ ನಮ್ಮ ಅಕ್ಕ ಇಲ್ಲಿ ನನಗೆ ಅರಿಶಿನ ಕುಂಕುಮ ಕೊಡಾಕತ್ತಿದ್ಲ. ಆಕೆ ಫಸ್ಟ್ ಮತ್ತೆ ತನ ಮದ್ವೆ ಆದಮೇಲೆ. ಸೊ ಎಲ್ಲರೂ ಕರ್ತಿದ್ರು. ಅಲ್ಲಿ ಅದ್ನಿ ಒಳಗಿಂದ ಎಲ್ಲ ಮುಗಿಸೋಷ್ಕಟ್ಟು ಟೈಮು ಆಗಿತ್ತು. ನಮ್ಮ ಮನೆದಿಂದ ಕಾಲು ಬರಾಕತ್ತಿದ್ದು ಬರ್ರಿನ ತೋಟಕ್ಕೆ ಎಷ್ಟೊತ್ತು ಅಂತೇಳಿ. ಸೊ ಈಗ ತೋಟಕ್ಕೆ ಹೊಂಟಿದ್ದು ನೋಡ್ರಿ. ತೋಟದೊಳಗೆ ಬರೋಷ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ವಯಸ್ಸವ್ರು ಕೊಡ್ಬೇಕಾದ್ರೆ ಯಾಕೋ ಮಾತುಗಳು ಭಾಳ ತೊದಲಾಕತ್ತವ್ರಿ. ಪೂರಾ ವರ್ಲ್ಡ್ ಹೊರಗೆ ಬರುವತ್ತ ಬಾಯಿಂದ. ಬಟ್ ನನ್ನ ಕನ್ನಡ ಚಲೋ ಐತ್ರಿ, ಹಂಗೇನೇನಿಲ್ಲ. ಹೆಸರು ಹೇಳ್ಸ್ಕೋಬೇಕಲ್ಲ ಮತ್ ನೀ ಯಾಕ ಹಂಗ ಐ ಬರ್ತಾವ ಹೇಳು ಒಂದಿನ ಗೂಗಲ್ ಸರ್ಚ್ ಮಾಡಿ ಪಟ ಅನಿಲ್ ನಾವೆಲ್ಲ ಶಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅನಿಲ್ ಅನಿಲ್ ಅಂತ ಹೇಳಿ ಸೌಭಾಗ್ಯ ಇದೆ ಇನ್ನ ಹೆಸರು ಹೇಳ್ಬಿಡವ ಮುತ್ತೈದೆಯರಿಗೆ ಆರತಿ ಮಾಡಿಸ್ಕೋಬೇಕಾದ್ರೆ ಗಂಡನ ಹೆಸರು ಹೇಳ್ಬೇಕದು ವಡಪ ಹಾಕ್ಬೇಕಂತ ಹೇಳಿ ಹಿಂಗೆ ರೂಲ್ಸ್ ಐತಿ. ಈಗ ಸ್ವಲ್ಪ ಕಮ್ಮಿ ಆಗೈತ್ರಿ ಅದ. ಬಟ್ ಈಗ ಹಿರಿಯರು ಮರಾಕತ್ತಾರ ವಡಪಗಳನ್ನ. ಬಟ್ ಅದನ್ನು ಕಂಬ್ಯಾಕ್ ತರಬೇಕು ಆ ಪದ್ಧತಿನ ವಾಪಸ್ ನೀಟಾಗಿ. ಅಂದ್ರೆ ನಂಗೆ ಆಸೆ, ನಂಗೆ ವಡಪ ಹಾಕಿ ಹೆಸರು ಹೇಳ್ಬೇಕಂತೇಳಿ ಹಿಂಗೆ ಆಸೆ. ಸೊ ಆ ಪದ್ಧತಿ ವಾಪಸ್ ಬರಲಿ ಅಂದ್ಕೊಳಕತ್ತೀನಿ. ಸೊ ಇದಾಗೈತಿ ನಮ್ಮ ಮನೆ ವರಮಹಾಲಕ್ಷ್ಮಿ ಮತ್ತು ವರಶಂಕರ ಪೂಜಾ. ಹೋಪ್ ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗೈತಿ. ಕಮೆಂಟ್ ಮಾಡಿರಿ ನಿಮ್ಗೆ ಏನ್ರಿ ಸಜೆಷನ್ ಕೊಡೋದೈತಂದ್ರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೆಕ್ಸ್ಟ್ ವಿಡಿಯೋಸ್ ಬರ್ತಾವ. ಥ್ಯಾಂಕ್ ಯು ಆಲ್.